In this video, let's discuss about CBR method. California division of IOS ಅವರು CBR ವ್ಯಾಲ್ಯೂಸ್ ಮತ್ತು ಫೀಲ್ಡ್ ಟೆಸ್ಟ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಚಾರ್ಟ್ನ ರೆಡಿ ಮಾಡ್ತಾರೆ. ಸೊ ದಿಸ್ ಇಸ್ ದ ಚಾರ್ಟ್. ಸೊ ಈ ಚಾರ್ಟ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, CBR ವ್ಯಾಲ್ಯೂ ಆಫ್ ಪರ್ಟಿಕ್ಯುಲರ್ ಪೇಮೆಂಟ್ ಆರ್ CBR ವ್ಯಾಲ್ಯೂ ಆಫ್ ಪರ್ಟಿಕ್ಯುಲರ್ ಸ್ಟ್ರಾಟಮ್ ಆಫ್ ಸಾಯಿಲ್, ನೀವು ಯಾವ ಸ್ಟ್ರಾಟಮ್ ಮೇಲೆ ನೀವು ಹೈವೇ ಅಥವಾ ಪೇ ಮಾಡಕ್ಕೆ ಹೊರಟಿದ್ದೀರ ಅದರದ್ದು ಏನು thickness decide ಮಾಡ್ತಾ ಹೋಗ್ತೀವಿ based on the wheel load. So there are two ways to design CBR, two ways to design a payment using CBR values. So ಒಂದು graphical method, ಇನ್ನೊಂದು based on the US Corps of Engineers ಅವರು ಒಂದು payment thickness ನ like with 10 to 20% error ಒಳಗೆ ಜನರೇಟ್ ಮಾಡೋಕ್ಕೋಸ್ಕರ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. T is equal to square root of P 1.75 I CBR minus 1 by pi P whole power 1 by 2 ಅಂತ. ಇಟ್ಸ್ ಎ ಸಿಂಪಲ್ ಫಾರ್ಮುಲಾ. ಅದನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಡಿಸೈನ್ ಮಾಡ್ತಾ ಹೋಗ್ಬೋದು. CBR ಟೆಸ್ಟ್ ಎಲ್ಲರಿಗೂ ಗೊತ್ತಿದೆ. 2.5 mm ಮತ್ತು 0.5 mm ಪೆನಿಟ್ರೇಷನ್ಗೆ ವ್ಯಾಲ್ಯೂ ಲೋಡ್ ಸಸ್ಟೈನ್ನ ಕಂಡುಹಿಡಿದೀವಿ. ಅದನ್ನು ನಾವೇನು ಮಾಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಅಗ್ರಿಗೇಟ್ ಅಷ್ಟೇ ಡಿಫಾರ್ಮೇಷನ್ ತಗೊಳ್ಳೋಕ್ಕೆ ಎಷ್ಟು ಲೋಡ್ ಸಸ್ಟೈನ್ ಆಗಿದೆ ಅಂತ ನೋಡ್ಬಿಟ್ಟು ಅದ್ರ ಮೇಲೆ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಮೆಥಡ್ ಏನಾಗುತ್ತೆ ಅಂದರೆ, ಆಮೇಲೆ ಇನ್ನೊಂದನ್ನು ನೀವು ಅಬ್ಸರ್ವ್ ಮಾಡಬೇಕು. ಆ್ಯಸ್ ವಿ ಆಲ್ ನೋ, ಯಾವುದೇ ಕಂಟ್ರಿ ಆಗಿರ್ಬೋದು ಎಲ್ಲ ಕಡೆ ನಿಮಗೆ ಮಿಕ್ಸೆಡ್ ಟ್ರಾಫಿಕ್ ಇರುತ್ತೆ. ಎಲ್ಲೂ ನಿಮಗೆ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ವೆಹಿಕಲ್ಗಳೇ ಓಡಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಪರ್ಟಿಕ್ಯುಲರ್ ಟನ್ನೇಜ್ ಇರೋ ವೆಹಿಕಲ್ಗಳೇ ಓಡಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲೇನು ಮಾಡಿದ್ದಾರೆ, 3 ಲೋಡ್ಗಳಿಗೆ ನಿಮಗೆ ಏನೋ ಗ್ರಾಫ್ನ ಡೆವಲಪ್ ಮಾಡಿದ್ದಾರೆ. ಒಂದು 3175 kgಗೆ, ಇನ್ನೊಂದು 5443 kgಗೆ, ಇನ್ನೊಂದು 4082 kgಗೆ. ಸೊ ಕ್ಯಾಲಿಫೋರ್ನಿಯಾ ಪೇರಿಂಗ್ ರೇಷಿಯೋ ಮೆಥಡ್ನ ನೀವು ಯೂಸ್ ಮಾಡಿ, ಅಥವಾ ಓಲ್ಡ್ IRC ಮೆಥಡ್ ಅಂತ ಬರುತ್ತೆ, ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀನಿ, ಆರ್ ಇನ್ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕವರ್ ದಟ್. ಸೊ ಬೇಸ್ಡ್ ಆನ್ ಡಾಟಾ ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಇನ್ನೊಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಡಾಟಾ ಏನು ಕೊಟ್ಟಿದ್ದಾರೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಏನೋ ಆನ್ಸರ್ಗಳನ್ನ ಸಾಲ್ವ್ ಮಾಡೋಕ್ಕೆ ಹೋಗಿ. ಎಸ್ಪೆಷಲಿ ಫ್ಲೆಕ್ಸಿಬಲ್ ಪೇಮೆಂಟ್ ಡಿಸೈನಲ್ಲಿ ನಿಮಗೆ ಒಂದು 5-6 ಥರ ನಿಮಗೆ ಫ್ಲೆಕ್ಸಿಬಲ್ ಪೇಮೆಂಟ್ ಡಿಸೈನ್ನ ಅವನು ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ದಾನೆ, ಅಥವಾ ನಿಮ್ಮ ಸಿಲೆಬಸಲ್ಲಿದೆ. ಸೊ ಇವೊಂದು ಯು ನೋ ಟು ಡಿಸೈನ್, ಅಥವಾ ನೀವೆಲ್ಲ ಓದಿದ್ರು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒನ್ ಆ್ಯಂಡ್ ಓನ್ಲಿ ವೇ ನೀವು ಈಸಿಯಾಗಿ ಪ್ರಾಬ್ಲಮ್ನ ಟ್ಯಾಕಲ್ ಮಾಡಬೇಕು ಅಂತಂದರೆ ಏನೇನು ಡಾಟಾ ಕೊಟ್ಟಿದ್ದಾನೆ, ಅಥವಾ ಈ ಗ್ರಾಫ್ ಯೂಸ್ ಮಾಡಬೇಕು ಆ ಗ್ರಾಫ್ ಯೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಗಳು ಕೂಡ ಬರುತ್ತೆ ನಿಮಗೆ ಎಕ್ಸಾಮಲ್ಲಿ. ಸೊ ಬೇಸ್ಡ್ ಆನ್ ಡಾಟಾ ನೀವು ಗ್ರಾಫ್ಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗಿ. ಸೊ ಈಗ ಹೆವಿ ಟ್ರಾಫಿಕ್ ಕೊಟ್ಟಾಗ ಏನು ಮಾಡ್ತೀವಿ, 5443 kg ಏನು ಕೊಟ್ಟಿದ್ದಾನೆ ಆ ಗ್ರಾಫ್ನ ಯೂಸ್ ಮಾಡಿ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಸೊ ಫಾರ್ಮುಲಾ, CBR ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತಿರೋದಿದೆ. ಸೊ ದಿಸ್ ಇಸ್ ದ CBR ಫಾರ್ಮುಲಾ. ಸೊ ಇದನ್ನು ಯೂಸ್ ಮಾಡಿ ನಾವು ಏನು ಮಾಡಿದ್ದೀವಿ, ಇನ್ನೊಂದು ಫಾರ್ಮುಲಾನ ಡಿರೈವ್ ಮಾಡಿದ್ದೀವಿ, ಅಥವಾ ಅರೈವ್ ಆಗಿದೆ ಈ ಫಾರ್ಮುಲಾಗೆ. ಇಲ್ಲೇನು ಮಾಡಿದ್ದಾನೆ, ಸ್ಮಾಲ್ ಪಿನ P/A ಇಂದ ಲೈಕ್ ರೀಅರೇಂಜ್ ಮಾಡಿದ್ದಾನೆ. ಸ್ಮಾಲ್ ಟಿ ಅಂದರೆ ಏನು ಅಂದರೆ ಪೇಮೆಂಟ್ ಥಿಕ್ನೆಸ್ ಇನ್ ಸೆಂಟಿಮೀಟರ್ಸ್, ಆ್ಯಂಡ್ ಸ್ಮಾಲ್ ಟಿ ಅಂದರೆ, ಸ್ಮಾಲ್ ಪಿ ಬಂದು ಟೈರ್ ಪ್ರೆಷರ್ ಇನ್ kg/cm², ಆ್ಯಂಡ್ P ಈಸ್ ವೀಲ್ ಲೋಡ್ ಇನ್ kg, A ಈಸ್ ಏರಿಯಾ ಆಫ್ ಕಾಂಟ್ಯಾಕ್ಟ್ ಇನ್ cm². ಸೊ ನಿಮಗೆ ಇದೊಂದು ಲೆಕ್ಕ ಕೊಟ್ಟಿರ್ತಾನೆ 6 ಮಾರ್ಕ್ಸ್ಗೆ ಅಂತ ಇಟ್ಕೊಳ್ಳಿ. ಅವನು ಇನ್ನೇನು ಮಾಡಲ್ಲ, ಯಾವುದೋ ಒಂದು ವ್ಯಾಲ್ಯೂನ ನಿಮಗೆ ಚೇಂಜ್ ಮಾಡಿರ್ತಾನೆ ಅಥವಾ ಯೂನಿಟ್ ಚೇಂಜ್ ಮಾಡಿರ್ತಾನೆ. ಸೊ ಯು ಬೆಟರ್ ಬಿ ಕೇರ್ಫುಲ್ ಬಿಫೋರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಇನ್ ಪ್ರಾಬ್ಲಮ್. ಸೊ ಇದೆ ಒಂದು ಗ್ರಾಫಿಕಲ್ ಮೆಥಡ್, ಇನ್ನೊಂದು ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ಲೆಕ್ಕನ ಮಾಡ್ತಾ ಹೋಗ್ತೀವಿ. ಯೂಶುವಲಿ ಫಾರ್ಮುಲಾ ಬೇಸ್ ಅಂತ ಕೇಳೋದು. ಲೆಟ್ಸ್ ಲುಕ್ ಇನ್ ದ ಪ್ರಾಬ್ಲಮ್. ಫೈಂಡ್ ಔಟ್ ದಿ ಟೋಟಲ್ ಥಿಕ್ನೆಸ್ ಆಫ್ ಫ್ಲೆಕ್ಸಿಬಲ್ ಪೇಮೆಂಟ್ ಫಾರ್ ಫಾಲೋಯಿಂಗ್ ಡಾಟಾ ಯೂಸಿಂಗ್ US Corps ಆಫ್ ಇಂಜಿನಿಯರ್ಸ್ ಫಾರ್ಮುಲಾ. ಸೊ ಅವ್ನು ನಿಮಗೆ ಡಾಟಾ ಏನೇನು ಕೊಡ್ತಾನೆ ಅಂದರೆ CBR ವ್ಯಾಲ್ಯೂ ಕೊಡ್ತಾನೆ, ವೀಲ್ ಲೋಡ್ ಕೊಡ್ತಾನೆ, ಟೈರ್ ಪ್ರೆಷರ್ ಕೊಡ್ತಾನೆ. ಸೊ ಎಷ್ಟು ಅನ್ನೋನ್ಸ್ ಇದೆ ನಿಮಗೆ, 1 2 3. ಸೊ 3 ಅನ್ನೋನ್ಗಳು ನಿಮಗೆ ಅವನೇ ಕೊಟ್ಟಿದ್ದಾಗ ಈಸಿಯಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಲೋಡ್, ಸೊ ಲೆಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಲೋಡ್ ಬಂದು P ಎಷ್ಟಿದೆ, 4100 kg ಇದೆ, ಆ್ಯಂಡ್ CBR ವ್ಯಾಲ್ಯೂ ಎಷ್ಟಿದೆ, 4%. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ನೀವು ಎಲ್ಲ ಕಡೆ ಈಗ ಇನ್ನೊಂದು ESWL ಮಾಡಬೇಕಾದ್ರೆ ಏನೋ ಸಿಂಗಲ್ ವೀಲ್ ಲೋಡ್ ಫ್ಯಾಕ್ಟರ್ ಕಂಡುಹಿಡಿಯಬೇಕಾದ್ರೆ ಅಲ್ಲಿ ಯಾವುದೋ ಒಂದು ವ್ಯಾಲ್ಯೂನ ಪರ್ಸೆಂಟೇಜಲ್ಲಿ ಕೊಟ್ಟಿದ್ರೆ ಅದನ್ನು ನೀವು ಹಿಂಗೆ 4 ಅಂತ ಕೊಟ್ಟಿದ್ದಾಗ 0.410, 0.0410 ಅಂತ ಕೊಟ್ಟಿದ್ದಾಗ 0.1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ. ಸೊ ಈ ಮಿಸ್ಟೇಕ್ ಇಲ್ಲಿ ಮಾಡೋಕೆ ಹೋಗ್ಬೇಡಿ. CBR ವ್ಯಾಲ್ಯೂನ ಯಾವತ್ತೂ ಪರ್ಸೆಂಟೇಜಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ.
and small p is nothing but the tile pressure which is 6 kg per centimeter square. Substitute ಮಾಡಿದಾಗ ನಿಮಗೆ ಡೈರೆಕ್ಟ್ ಆಗಿ thickness of pavement ಸಿಗುತ್ತೆ 39.7 cm which is nothing but 40 cm round up ಮಾಡಿದ್ದಾರೆ. ನೆಕ್ಸ್ಟ್ IRC ಓಲ್ಡ್ ಮೆಥಡ್ ಅಂತ ಕರೀತೀವಿ. IRC 1970 ಯೂಸ್ ಮಾಡ್ಕೊಂಡು ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಡ್ಯೂ ಟು ವೇರಿಂಗ್ ಇನ್ ರೈನ್ ಫಾಲ್ಸ್ ಆಗಿರ್ಬೋದು, ಮತ್ತು ಲೇಯರ್ಗಳದ್ದು ನಿಮಗೆ ಸ್ಟ್ರೆಂತ್ ಚೇಂಜ್ ಇರುತ್ತೆ, ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ಗಳು ಚೇಂಜ್ ಇರುತ್ತೆ, CBR ವ್ಯಾಲ್ಯೂಗಳು ಬೇರೆ ಬರುತ್ತೆ. ಸೊ ಅವುಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇನ್ನೊಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ನಿಮಗೆ ಎಸ್ಟಾಬ್ಲಿಷ್ ಮಾಡಿದ್ದಾನೆ. ಇದರಲ್ಲಿ ನಿಮಗೆ ರೈನ್ಫಾಲ್ ಸೆಂಟಿಮೀಟರ್ 15 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾನೆ. ಮತ್ತು ಎಲ್ಲಿ ನಿಮಗೆ ಗ್ರೌಂಡ್ ವಾಟರ್ ಟೇಬಲ್ ಜಾಸ್ತಿ ಇದೆಯೋ ಅಥವಾ ಅದು ನಿಮ್ಮ ಪೇಮೆಂಟ್ನ ಎಫೆಕ್ಟ್ ಮಾಡುತ್ತಾ ಅಲ್ಲಿ ಒಂದು ಇಂಪರ್ಮಿಯಬಲ್ ಬಿಟ್ವೀನ್ ಸರ್ಫೇಸಿಂಗ್ ಕೊಡಬೇಕು ಅಂತ ಹೇಳಿದ್ದಾನೆ. ಸೊ ಈ ಇವುಗಳನ್ನೆಲ್ಲ ಟ್ರಾಫಿಕ್ ಫ್ಯಾಕ್ಟರ್ನೆಲ್ಲ ಕನ್ಸಿಡರ್ ಮಾಡಿ ಇನ್ನೊಂದು ಅಡಿಷನಲ್ ಫಾರ್ಮುಲಾ ಕೊಟ್ಟಿದ್ದಾನೆ. ಈ ಫಾರ್ಮುಲಾದಲ್ಲಿ ಏನಿದೆ ಅಂತ ನೋಡೋಣ. ಸೊ ಟ್ರಾಫಿಕ್ ಪ್ರಿಡಿಕ್ಷನ್ ಮಾಡ್ತೀವಿ. ಈಗ ಇಲ್ಲೂ ಒಂದು ಗ್ರಾಫ್ನ ಯೂಸ್ ಮಾಡ್ತೀವಿ. ಬಿಫೋರ್ ಯೂಸಿಂಗ್ ದಟ್ ಗ್ರಾಫ್, ಈಗ ಫಾರ್ ಎಕ್ಸಾಂಪಲ್ ನೀವು ಈ ಕರೆಂಟ್ ಇಯರ್ಗೆ ಯಾವುದೇ ಸಿವಿಲ್ ಪ್ರಾಜೆಕ್ಟ್ಸ್ನ ಆಗಲಿ ಸರ್ಟೈನ್ ಇಯರ್ಸ್ ಅಥವಾ ಒಂದು ಡಿಸೈನ್ ಪೀರಿಯಡ್ ಅಂತ ಕರಿತೀವಿ. ಈಗ ವಾಟರ್ ಸಪ್ಲೈ ಆಗಿರ್ಬೋದು, ವಾಟರ್ ಪೈಪ್ಲೈನ್ಸ್ ಆಗಿರ್ಬೋದು, ಟ್ರಾಫಿಕ್ ಇಂಜಿನಿಯರಿಂಗಲ್ಲಿ ರೋಡ್ಗಳನ್ನ ಡಿಸೈನ್ ಮಾಡೋದಾಗಿರ್ಬೋದು, ವಿಡ್ತ್ ಲೇನ್ಗಳನ್ನ ಡಿಸೈನ್ ಮಾಡೋದಾಗಿರ್ಬೋದು. ಸೊ ಅಲ್ಲಿ ಎಲ್ಲ ಕಡೆ ನೀವು ಇಂಜಿನಿಯರಿಂಗ್ ಆಸ್ಪೆಕ್ಟನ್ನು ತಲೆಯಲ್ಲಿ ಇಟ್ಕೊಂಡು ಮಾತಾಡೋದಾದ್ರೆ ಎಲ್ಲ ಕಡೆನೂ ನೀವು ಫರ್ದರ್ ಒಂದಷ್ಟು ವರ್ಷಗಳನ್ನ ಮುಂಚೆನೇ ನೀವು ಅಂದಾಜು ಮಾಡ್ತೀರ. ಮುಂದೆ ಎಷ್ಟು ನಿಮಗೆ ಟ್ರಾಫಿಕ್ ಬರ್ತಾ ಹೋಗ್ಬೋದು, ಅಥವಾ ವಾಟರ್ ಸಪ್ಲೈ ಲೈನ್ ಡಿಸೈನ್ ಮಾಡಬೇಕಂದ್ರೆ ಎಷ್ಟು ನಿಮಗೆ ಲೋಡ್ ಬರ್ತಾ ಅಂದರೆ ಎಷ್ಟು ಮಿಲಿಯನ್ಸ್ ಆಫ್ ಲೀಟರ್ಸ್ ನಿಮಗೆ ಫರ್ದರ್ ನಿಮಗೆ ಬೇಕಾಗ್ಬೋದು ಇನ್ನು 5 ವರ್ಷ ಬಿಟ್ಟು. ಯಾಕೆಂದರೆ ಪ್ರತಿ ವರ್ಷವೂ ನೀವು ರೋಡ್ನ ಫಾರ್ ಎಕ್ಸಾಂಪಲ್ ನಮ್ಮ ಪೇಮೆಂಟ್ ಲೇಯರ್ ಮಾಡಿದ್ದಂಗೆ ಪ್ರತಿ ವರ್ಷವೂ ನೀವು ತೆಗೆದು ಅದನ್ನು ರಿನ್ಯೂ ಮಾಡೋಕ್ಕಾಗೋದಿಲ್ಲ ಅಥವಾ ರಿಹಬಿಲಿಟೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಫ್ಯೂಚರ್ ಟ್ರಾಫಿಕ್ನ ಆಗಿರ್ಬೋದು ಅಥವಾ ಫ್ಯೂಚರ್ ಲೋಡ್ ಅಂತ ಏನು ಕರಿತೀವಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದಾಗ ವಿ ವಿಲ್ ಬಿ ಸೇಫ್ ಝೋನ್. ಸೊ ಈ ಫಾರ್ಮುಲಾದಲ್ಲಿ A = P × 1+R/n+10 ಅಂತ ಕೊಟ್ಟಿದ್ದಾನೆ. ಇದರಲ್ಲಿ A ಬಂದು ನಂಬರ್ ಆಫ್ ಹೆವಿ ವೆಹಿಕಲ್ಸ್ ಪರ್ ಡೇ ಫಾರ್ ಡಿಸೈನ್. ಆ್ಯಂಡ್ ಇನ್ನೊಂದು ಹೆವಿ ವೆಹಿಕಲ್ಸ್ ಅಂತ ಕನ್ಸಿಡರ್ ಮಾಡಬೇಕಾದ್ರೂ ಅಷ್ಟೇ 3 ಟನ್ಸ್ಗಿಂತ ಜಾಸ್ತಿ ಇರೋದನ್ನು ನಾವು ಈ ಇದರಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆ್ಯಂಡ್ P ಬಂದು ನಂಬರ್ ಆಫ್ ಹೆವಿ ವೆಹಿಕಲ್ ಪರ್ ಡೇ ಆನ್ ಲಾಸ್ಟ್ ಕೌಂಟ್. ನೀವು ಯಾವಾಗ ರೀಸೆಂಟಾಗಿ ಎಲ್ಲಿ ನಿಮಗೆ ಇದು ಸಿಕ್ಕಿರುತ್ತೆ ಕೌಂಟು ಆ ವ್ಯಾಲ್ಯೂನ Pಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಆ್ಯಂಡ್ ಆ್ಯನ್ಯುವಲ್ ರೇಟ್ ಆಫ್ ಇನ್ಕ್ರೀಸ್ ಬಂದು R ಆಗಿರುತ್ತೆ. ಪ್ರತಿ ವರ್ಷ ನಾವು ಸರ್ವೆಗಳು ಮಾಡಿ ಮತ್ತು ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇವಾಗ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಇರ್ತೀವಿ. ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಎಷ್ಟು ರೈಸ್ ಆಗ್ತಾ ಇದೆ ನಿಮಗೆ ಟ್ರಾಫಿಕ್ ವಾಲ್ಯೂಮ್ ಆಗಿರ್ಬೋದು ಅಥವಾ ಹೆವಿ ವೆಹಿಕಲ್ಸ್ಗಳು ಅಂತ. ಆ್ಯಂಡ್ N ವಿಲ್ ಬಿ ನಂಬರ್ ಆಫ್ ಇಯರ್ಸ್ ಬಿಟ್ವೀನ್ ದಿ ಲಾಸ್ಟ್ ಕೌಂಟ್ ಆ್ಯಂಡ್ ದಿ ಇಯರ್ ಆಫ್ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್. ನೀವು ಈಗ ಮಂಡ್ಯ ಮೈಸೂರು ರೋಡೇನೇ ನೋಡ್ಬೋದು, ಕನ್ಸ್ಟ್ರಕ್ಷನ್ ಶುರು ಆಗಿ ಮಿನಿಮಮ್ 3 ಇಯರ್ಸ್ ಅಥವಾ 5 ಇಯರ್ಸ್ ಆಗುತ್ತೆ, ಕೆಲವು ಟೈಮು 16 ವರ್ಷ ಹಿಡಿಯುತ್ತೆ. ಸೊ ನೀವು ಶುರು ಮಾಡಿದ ದಿನ ಏನು ಕೌಂಟಿತ್ತು ಅದನ್ನು ತೊಗೊಂಡು ನೀವು ಡಿಸೈನ್ ಮಾಡಿದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಗೋಯಿಂಗ್ ಟು ವೈನ್. ಸೊ ಫ್ಲಾಪ್ ಆಗುತ್ತೆ ಆ ಪ್ರಾಜೆಕ್ಟು. ಸೊ 10 ವರ್ಷ ನಿಮಗೆ ಒಂದು ಪ್ರಾಜೆಕ್ಟ್ ನಡೀತದೆ ಅಂದಾಗ ಆ 10ನೇ ವರ್ಷ ನೀವು ಕಂಪ್ಲೀಟ್ ಆಗಿದ್ದು ಏನು ವರ್ಷ ಇರುತ್ತೆ ಆ ವರ್ಷಕ್ಕೆ ಏನು ಟ್ರಾಫಿಕ್ ಇರುತ್ತೆ ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡಬೇಕು. ಇದೇ ಪರ್ಟಿಕ್ಯುಲರ್ ಗ್ರಾಫ್ನ ಯೂಸ್ ಮಾಡಿ ನಾವು ಡಿಸೈನ್ ಮಾಡೋದು. ಇದರಲ್ಲಿ ನೀವು ನೋಡ್ಬೋದು ಬೇಸ್ಡ್ ಆನ್ ನಂಬರ್ ಆಫ್ ವೆಹಿಕಲ್ಸ್, ಕಮರ್ಷಿಯಲ್ ಹೆವಿ ಲೋಡ್ ವೆಹಿಕಲ್ಸ್ಗಳ ರೇಂಜ್ ಮೇಲೆ ನಿಮಗೆ ಒಂದು ಸರ್ಟೈನ್ ಗ್ರಾಫ್ಗಳನ್ನ ಅವನು ರೆಡಿ ಮಾಡಿದ್ದಾನೆ. ಸೊ ಅದಕ್ಕೆ ಕರುಗಳನ್ನ ಸೊ ಅದಕ್ಕೆ ನೇಮ್ ಮಾಡಿದ್ದಾನೆ A to G. ಸೊ ಬೇಸ್ಡ್ ಆನ್ ದಿ ನಂಬರ್ ಆಫ್ ವೆಹಿಕಲ್ಸ್ ಅರೈವಿಂಗ್ ನೀವು ಅದನ್ನು ಡಿಸೈಡ್ ಮಾಡ್ತಾ ಹೋಗ್ತೇವೆ ಯಾವ ಕರುವನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ. ಆ್ಯಂಡ್ Y ಆಕ್ಸಿಸಲ್ಲಿ ಥಿಕ್ನೆಸ್ ಆಫ್ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಆ್ಯಂಡ್ X ಆಕ್ಸಿಸಲ್ಲಿ ಬಂದು ಕ್ಯಾಲಿಫೋರ್ನಿಯನ್ ಬೇರಿಂಗ್ ರೇಷಿಯೋ ಹೇಳಿದ್ದಾನೆ. ಸೊ ಇದನ್ನು ನಾವು ಕೋರಿಲೇಟ್ ಮಾಡಿ ಲೆಕ್ಕ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಡೈರೆಕ್ಟಾಗಿ ಪ್ರಾಬ್ಲಮ್ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್, ಡಿಸೈನ್ ಎ ಫ್ಲೆಕ್ಸಿಬಲ್ ಪೇಮೆಂಟ್ ಫಾರ್ ಆವರೇಜ್ ಟ್ರಾಫಿಕ್ ಆಫ್ ಅಬೌಟ್ 2000 vehicles exceeding 3 tons load weight. The CBR of subgrade is 4.0. The compacted subbase of poorly graded gravel layer has CBR of 20.0 and the base material has a CBR of 60. The pavement will have bituminous surface. ಸೊ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ನಿಮಗೆ ಯಾವ್ಯಾವ ಲೇಯರ್ ಬರುತ್ತೆ ಅಂತ ಹೇಳಿದ್ದಾನೆ. ಸೊ
ಲೇಯರ್ ಯಾವ ಲೇಯರ್ ಇರಬೇಕು ಅಂತ ಅವನು ನಿಮಗೆ ಸ್ಪೆಸಿಫೈ ಮಾಡಿದ್ದಾನೆ ಆ್ಯಂಡ್ ಎಷ್ಟು ಹೆವಿ ವೆಹಿಕಲ್ಗಳು ಬರ್ತಾ ಇದೆ ಅಂತ ಹೇಳಿದ್ದಾನೆ. ಸೊ ಈ ಗ್ರಾಫಲ್ಲಿ ಏನು ಇನ್ನೊಂದನ್ನು ನೀವು ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ಯಾವುದೇ ಒಂದು ವ್ಯಾಲ್ಯೂ CBR ವ್ಯಾಲ್ಯೂ ಇಟ್ಕೊಂಡು ನೀವೇನು ವ್ಯಾಲ್ಯೂಸ್ನ ತೆಗಿತೀರೋ ಅದೆಲ್ಲ ಬಂದು ಓವರ್ಲೇ ಥಿಕ್ನೆಸ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸಬ್ಗ್ರೇಡ್ ಮೇಲೆ ಯಾವುದೋ ಒಂದು ಲೇಯರ್ ನೋಡಬೇಕು ಅಂತಂದರೆ, ಈಗ ಪೂರ್ಲಿ ಗ್ರೇಡೆಡ್ ಗ್ರಾಫಲ್ಲಿ ಇಟ್ಕೊಟ್ಟಿದ್ದೇನೆ ಅಂದರೆ CBR ವ್ಯಾಲ್ಯೂ, ಅದ್ರ ಮೇಲೆ ಈ ಗ್ರಾಫಿಂದ ನಿಮಗೆ ನೋಡಿದಾಗ ಏನು ಸಿಗುತ್ತೆ ಅಂದರೆ, ಅದ್ರ ಮೇಲ್ಗಡೆ ನೀವು ವೆಲ್ ಗ್ರೇಡೆಡ್ ಗ್ರಾಫನ್ನ ಎಷ್ಟು ಥಿಕ್ನೆಸ್ ಆಗಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ವ್ಯಾಲ್ಯೂ ಈಗ ನಿಮಗೆ ಇದರಲ್ಲಿ ಈ ಪರ್ಟಿಕ್ಯುಲರ್ ಲೆಕ್ಕದಲ್ಲಿ ಎಷ್ಟಿದೆ ಟ್ರಾಫಿಕ್ಕು? 4000 ಐ ಥಿಂಕ್ 2000 ಇದೆ, ಅಬೌಟ್ 2000. ಸೊ ಗ್ರಾಫ್ನ ನೋಡೋಣ ನಾವು. ಸೊ ಗ್ರಾಫ್ನ ನೋಡಿದ್ರೆ ನಿಮಗೆ 2000 ಯಾವುದಿದೆ 1500 to 4500 ನಿಮಗೆ ಕರ್ವ್ ಎಫ್ ಇದೆ. ಸೊ ಕರ್ವ್ ಎಫ್ ಅಲ್ಲಿ ನೀವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ CBR ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾನೆ? 4% ಕೊಟ್ಟಿದ್ದಾನೆ. ಸೊ 4% ಯಾವುದಕ್ಕೆ ನಿಮಗೆ ಕೊಟ್ಟಿರೋದು? CBR ವ್ಯಾಲ್ಯೂ ಆಫ್ ಸಬ್ಗ್ರೇಡ್ ಅಂತ ಅಂತಿದ್ದಂಗೆ ನಿಮಗೆ ಯಾವುದೇ ಲೇಯರ್ ಬಂದರೂ ಅದೆಲ್ಲ ಸಬ್ಗ್ರೇಡ್ ಮೇಲೇ ಬರುತ್ತೆ. ಪೂರ್ಲಿ ಗ್ರೇಡೆಡ್, ವೆಲ್ ಗ್ರೇಡೆಡ್ ಮತ್ತು ಟಾಪ್ ಬಿಟಮಿನಸ್ ಸರ್ಫೇಸಿಂಗ್. ಸೊ ನೀವು ಎಫ್ಗೆ ನೀವು ಎಫ್ ಕರ್ವಲ್ಲಿ CBR ವ್ಯಾಲ್ಯೂ ಆಫ್ 4%ಗೆ ನೀವು ನೋಡಿದಾಗ ಓವರ್ಲೇ ಥಿಕ್ನೆಸ್ ಎಷ್ಟು ಬರುತ್ತೆ ಅಂದರೆ, ಅದರ ಮೇಲೆ ಬರೋದೆಲ್ಲ ನಿಮಗೆ ಟೋಟಲ್ ಥಿಕ್ನೆಸ್ ಆಫ್ ಪೇಮೆಂಟ್ ಎಷ್ಟು ಸಿಗುತ್ತೆ? 4%ಗೆ ನಿಮಗೆ ಎಫ್ಗೆ ಅರೌಂಡ್ 55. ಸೊ 55 ಸೆಂಟಿಮೀಟರ್ ಸಿಗುತ್ತೆ. ಇಲ್ಲಿ ನಿಮಗೆ MM ಅಲ್ಲಿ ಈ ಗ್ರಾಫಲ್ಲಿ, ಒರಿಜಿನಲ್ ಗ್ರಾಫಲ್ಲಿ ನಿಮಗೆ ಏನೋ ಸೆಂಟಿಮೀಟರ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ, ನೀವು ಗ್ರಾಫ್ ನೋಡಬೇಕಾದ್ರೆ ಯಾವುದಕ್ಕೆ ರೆಫರ್ ಮಾಡ್ತಾ ಇದ್ದೀರಾ ಅನ್ನೋದು ಅದು ಕ್ಲಾರಿಟಿ ಇಲ್ಲ ಅಂತ ಇದರಲ್ಲಿ ಹೇಳ್ತಾ ಇದೆ. ಸೊ ಇಲ್ಲಿ ನೋಡಿದ್ರೆ ನೀವು 4%ಗೆ ನಿಮಗೆ ಇಲ್ಲಿ 55 ಸಿಗುತ್ತೆ ಎಫ್ ಗ್ರಾಫ್ಗೆ ಈ ಪಾಯಿಂಟಲ್ಲಿ. ಗೊತ್ತಾಗ್ತಾ ಇದೆಯಾ? ಈ ಪರ್ಟಿಕ್ಯುಲರ್ ಝೋನಲ್ಲಿ. ಸೊ 55 mm ವಿಲ್ ಬಿ ದಿ ಟೋಟಲ್ ಥಿಕ್ನೆಸ್. ಆ್ಯಂಡ್ ನಿಮಗೆ ಅದಾದ್ಮೇಲೆ ಇನ್ನೇನು ಕೊಟ್ಟಿದ್ದಾನೆ? ಅಬೌವ್ ದಟ್ ಸಬ್ ಬೇಸ್ ಲೇಯರ್ ಕೊಟ್ಟಿದ್ದಾನೆ. ಸಬ್ ಬೇಸ್ ಲೇಯರ್ದು CBR ಎಷ್ಟು? 20%. ಸೊ 20%ಗೆ ನಿಮಗೆ ಎಷ್ಟು ಸಿಗುತ್ತೆ? ನಿಮಗೆ ಓವರ್ 20% CBR ವ್ಯಾಲ್ಯೂ ಕರ್ವ್ ಎಫ್ ಅಲ್ಲಿ ನೋಡಿದಾಗ ಏನು ಸಿಗುತ್ತೆ? 20 ಸೆಂಟಿಮೀಟರ್ ಓವರ್ಲೇ ಸಿಗುತ್ತೆ. ಅದೇ ಥರ ಥಿಕ್ನೆಸ್ ಆಫ್ ಬೇಸ್ ಕೋರ್ಸ್ ಅದರದ್ದು CBR ಎಷ್ಟು ಕೊಟ್ಟಿದ್ದಾನೆ? 60 ಅಂತ ಕೊಟ್ಟಿದ್ದಾನೆ. 60 ನೋಡಿದಾಗ ನಿಮಗೆ 10 ಸೆಂಟಿಮೀಟರ್ ಸಿಗುತ್ತೆ. ಸೊ ನೀವು ಈ 3 ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಆನ್ಸರ್ ಕನ್ಕ್ಲೂಷನ್ಗೆ ಬರ್ತೀವಿ. ಸೊ ಸಬ್ ಗ್ರೇಡ್ ಮೇಲೆ ಬರೋಂಥ ಲೇಯರ್ ಯಾವುದು ಅಂದರೆ ಸಬ್ ಬೇಸ್ ಲೇಯರ್. ಸೊ ಟೋಟಲ್ ಥಿಕ್ನೆಸ್ ಇಲ್ಲಿ ಸಿಕ್ಕಿರೋದು ನಿಮಗೆ ಟೋಟಲ್ ಓವರ್ಲೇ ಥಿಕ್ನೆಸ್. ಇಲ್ಲಿ ಬಂದಿರೋದು ನಿಮಗೆ ಸಬ್ ಬೇಸ್ ಮೇಲೆ ಏನೋ ಥಿಕ್ನೆಸ್ ಹೆಂಗೆ ಬರಬೇಕು ಅಂತ, ಇದ್ರ ಮೇಲೆ ಬಂದಿರೋದು ಬೇಸ್ ಕೋರ್ಸ್ ಮೇಲೆ ಏನು ಥಿಕ್ನೆಸ್ ಬರಬೇಕು ಅಂತ. ಸೊ ಈ 3 ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ನಾವು ಕೋರಿಲೇಟ್ ಮಾಡ್ತೀವಿ. ಸೊ ಥಿಕ್ನೆಸ್ ಆಫ್ ಸಬ್ ಬೇಸ್ ಬೇಕು ಅಂದಾಗ ನೀವು ಏನು ಮಾಡ್ತೀರಾ ಅಂತಂದರೆ, ಈ ಒರಿಜಿನಲ್ ಥಿಕ್ನೆಸ್ಸಲ್ಲಿ ನಿಮಗೆ ಸಬ್ ಬೇಸ್ ಥಿಕ್ನೆಸ್ನ ಬಿಟ್ಟು ಕಳಿತೀರಾ. ಸೊ ಅದ್ರ ಕೆಳಗಡೆ ಬರೋಂಥ ಲೇಯರ್ ಯಾವುದಿರುತ್ತೆ ಅದರದ್ದು ಥಿಕ್ನೆಸ್ ಇರುತ್ತೆ. ಅದೇ ಥರ ಥಿಕ್ನೆಸ್ ಆಫ್ ಬೇಸ್ ಕೋರ್ಸ್ ಬೇಕು ಅಂದಾಗ ಸಬ್ ಬೇಸ್ ಕೋರ್ಸ್ ಏನು ಥಿಕ್ನೆಸ್ ಇರುತ್ತೆ ಅದರಲ್ಲಿ ಬೇಸ್ ಕೋರ್ಸ್ ಓವರ್ಲೇ ಏನು ಸಿಕ್ಕಿರುತ್ತೆ ಇದನ್ನು ಇವೆರಡನ್ನ ಡಿಫ್ರೆನ್ಸ್ ಮಾಡ್ತೀರಾ. ಸೊ 10 ಸೆಂಟಿಮೀಟರ್ ಸಿಕ್ತು. ಸೊ ನಿಮಗೆ ಲಾಸ್ಟಾಗಿ ಬರೋದು ಯಾವುದು ಅಂದರೆ ಬಿಟುಮಿನಸ್ ಸರ್ಫೇಸ್. ಅದ್ರ ಬಗ್ಗೆ ಅವನು ಏನೋ ವ್ಯಾಲ್ಯೂನ ಕೊಟ್ಟಿಲ್ಲ. ಸೊ ಓವರ್ ಆಲ್ ಥಿಕ್ನೆಸ್ಸಲ್ಲಿ ನಿಮ್ಗೆ ಏನು ಸಿಕ್ಕಿರುತ್ತೆ? ಪೇಮೆಂಟ್ ಥಿಕ್ನೆಸ್. ಅದರಲ್ಲಿ ಸಬ್ ಬೇಸು ಮತ್ತು ಬೇಸ್ ಕೋರ್ಸ್ ಥಿಕ್ನೆಸ್ ಬಂದಾಗ ಉಳಿಕೆ ಏನು ವ್ಯಾಲ್ಯೂ ಸಿಗುತ್ತೆ ಈ ವ್ಯಾಲ್ಯೂವೇ ನಿಮಗೆ ಸರ್ಫೇಸ್ ಟಾಪ್ ಲೇಯರ್ದು ಥಿಕ್ನೆಸ್ ಆಗಿರುತ್ತೆ. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಿಮಗೆ. ಸೊ ಇನ್ನೊಂದು ಥರ ಲೆಕ್ಕ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ.